ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತದಾವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಡೆ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿಯಪ್ಪ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇವೆ. ಯಾವಾಗಲೂ ಸ್ವಾಮಿ ನಮ್ಮ ಜೊತೆಯಲ್ಲಿ ನೀವಿದ್ದು ಸ್ವಾಮಿ ದೇವರೇ, ಕರ್ತನೆ, ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ ಇಲ್ಲಿ ಹೇಗೆ ಜೀವಿಸಬೇಕು ಎಂಬುದಾಗಿ ನೀವು ನಮ್ಮನ್ನು ಕಲಿಸಿಕೊಡ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆ, ನಾವು ಕೇಳುತ್ತೇವಪ್ಪ. ಯೇಸುಸ್ವಾಮಿ ನಾಮದಲ್ಲಿ ಎಲ್ಲವನ್ನೂ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಒಂದು ವಾಕ್ಯ ಭಾಗವನ್ನು ನೋಡೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 22ನೇ ವಚನವನ್ನು ನಾವು ಧ್ಯಾನ ಮಾಡೋಣ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಹಾಲೆಲೂಯಾ. ಇಲ್ಲಿ ಯೇಸುಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ತನ್ನ ಸಹೋದರನ ಮೇಲೆ ಆದರೆ ನಾನು ನಿಮಗೆ ಹೇಳುವುದೇನೆ, ತನ್ನ ಸಹೋದರ ಮೇಲೆ ಸಿಟ್ಟುಗೊಳ್ಳುವವನು. ಸ್ವಂತ ಅಣ್ಣ ತಮ್ಮದರಲ್ಲಿ ಇವತ್ತು ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ. ಯಾವುದೇ ವಿಚಾರ ಆಗಿರಲಿ, ತಂದೆ ತಾಯಿ ಹೆತ್ತು ಒಂದು ಸಣ್ಣ ಪ್ರಾಯದಲ್ಲಿ ಮಾತ್ರ ಸರಿ ಇರ್ತಾರೆ, ಸ್ವಲ್ಪ ದಿವಸ, ಸ್ವಲ್ಪ ಕಾಲ, ಸ್ವಲ್ಪ ವರ್ಷ. ಆಮೇಲೆ ಯಾವುದಾರ ಒಂದು ವಿಷಯಕ್ಕೆ ಅಲ್ಲಿ ಏನಾಗ್ತದೆ ಅಂದರೆ ವೈಮನಸ್ಸಾಗ್ತದೆ. ಅಲ್ಲಿ ಕಾಯಿನನ್ನು ಹೇಬೇಲನ್ನು ಹೇಗೆ ಹಾಕಿದ್ರು ನೀವು ಪ್ರಸಂಗದಲ್ಲಿ ಹಾಗೆ ಇತ್ತು. ಆದಾಮನ ಮಕ್ಕಳು, ಅವರು ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗುತ್ತಿರಲಿಲ್ಲ. ಹಾಲೆಲೂಯಾ. ಅದೇ ರೀತಿಯಾಗಿ ಇಲ್ಲಿ ಹೊಸ ಒಡಂಬಡಿಕೆ ಕಾಲದಲ್ಲೂ ಯೇಸುಸ್ವಾಮಿ ತಿಳಿಸಿಕೊಡ್ತಾ ಇದ್ದಾರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವವನು ಪ್ರತಿ ಒಬ್ಬ ಮನುಷ್ಯ. ಇಲ್ಲಿ ದೇವರ ಮಕ್ಕಳಿಗಾಗಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ಮನುಷ್ಯನು. ಈ ಲೋಕದಲ್ಲಿರುವುದು ಎಲ್ಲಾ ಮನುಷ್ಯರುಗಳು ಇರಬಹುದು, ಅಣ್ಣ ತಮ್ಮಂದಿರು ಇರ್ಬೋದು, ಸಹೋದರಿಯರು ಇರ್ಬೋದು, ಯಾರೇ ಆಗಿರಲಿ, ಎಲ್ಲರಿಗೂ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ನೋಡು, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಇದು 3 ಸಲ ಹೇಳ್ತಾ ಇದೆ. 3 ಸಲ ನಾನೇ ಪ್ರಸಂಗ ಮಾಡ್ತಾ ಇದ್ದೇನೆ. ಸಿಟ್ಟುಗೊಳ್ಳಬಾರದು, ಪ್ರೀತಿಯಿಂದ ಇರಬೇಕು. ಈ ಸಿಟ್ಟು ಯಾರಿಂದ ಬರ್ತದೆ ನಮ್ಗೆ ಗೊತ್ತಿದೆಯಾ? ದೇವರಿಂದ ಬರ್ತಾ ಇದೆಯಾ? ಸಿಟ್ಟು, ರೋಷ ಇವೆಲ್ಲ ದೇವರಿಂದ ಬರುವುದಲ್ಲ ಪ್ರಿಯನಾದ ಸಹೋದರ ಸಹೋದರಿ. ಇದೆಲ್ಲ ದುರಾತ್ಮನಿಂದ ಬರ್ತದೆ. ದೇವರಿಂದ ಬರುವಂಥದ್ದು ಯಾವುದು? ಪ್ರೀತಿ, ತಾಳ್ಮೆ, ಸಹಿಸಿಕೊಳ್ಳುವುದು. ಇಂಥ ಒಳ್ಳೆ ಒಳ್ಳೆ ಗುಣಲಕ್ಷಣಗಳು ಯೇಸುಸ್ವಾಮಿ ನಮಗೆ ಬಿಟ್ಟು ಹೋಗಿದ್ದಾರೆ ಈ ಭೂಮಿ ಮೇಲೆ. ಯಾರಿಗಾರ ಸಹಾಯ ಮಾಡುವುದು, ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರಿಗೋಸ್ಕರ ನಾವು ಸುವಾರ್ತೆ ಸಾರುವುದು, ಅವರಿಗೆ ಅವ್ರ ಆಲಯಕ್ಕೆ ಬರ್ತೀನಿ ಅಂತಂದ್ರೆ ಕರ್ಕೊಂಡೋಗಿ ವಾಕ್ಯವನ್ನ ಕೇಳಿಸುವಂಗೆ ಮಾಡುವುದು, ಅವರ ಆರಾಧನೆ 10 ಜನ 100 ಜನ ಆರಾಧನೆ ಮಾಡುವುದನ್ನ ಅವರು ನೋಡ್ಬಿಟ್ಟು ಅವರು ಕಲಿಯಲಿ. ಇದೆಲ್ಲ ದೇವರಿಂದ ಬಂದದ್ದು. ಹಲ್ಲೆಲೂಯಾ. ಎಷ್ಟೋ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನ ಹೇಳಿ ನಮ್ಮ ಸಾಕ್ಷಿಗಳನ್ನ ಅವರಿಗೆ ಹೇಳಿ ಅವರೆಲ್ಲ ಆಶ್ಚರ್ಯಕ್ಕೊಳಗಾದರು. ಹೀಗೆಲ್ಲ ಯೇಸುಸ್ವಾಮಿ ಮಾಡ್ತಾರ? ಈ ರೀತಿಯಾಗಿ ಒಂದು ಇದೆಯಾ? ನಮಗೆ ತಿಳಿದಿಲ್ಲ ಬ್ರದರ್ ಇದು. ಅವಾಗ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರ ಮನನೆತ್ರಗಳನ್ನ ತೆಗೆಯುವಾಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಆಗ ಒಂದು ದಿವಸ ಅವ್ರು ಹೇಳ್ತಾರೆ, ನಾವು ಚರ್ಚಿಗೆ ಬರ್ತೀವಿ. ಹಲ್ಲೆಲೂಯಾ. ಇದು ಯಾರು ಮಾಡ್ತಾ ಇರೋದು? ಸರ್ವಶಕ್ತನಾದ ದೇವರು ಮಾಡುವಂತ ಕೆಲಸವಾಗಿದೆ. ಇದು ಯಾರ್ದು ನಮ್ಮದಲ್ಲ, ಇದೇನು ನಮ್ಮ ಪಾತ್ರಗಳಲ್ಲ. ಇಲ್ಲಿ ನಾವೆಲ್ಲ ದೇವರ ಸೇವೆ ಮಾಡುವಂಥವರಾಗಿದ್ದೇವೆ. ಹಲ್ಲೆಲೂಯಾ. ಈ ಭೂಮಿ ಮೇಲೆ ನಮ್ಮನ್ನ ಕಳಿಸಿರೋದು ಯಾತಕ್ಕೆ? ಸೇವಕರನ್ನಾಗಿ. ಇತರರಿಗೋಸ್ಕರ ನೀವು ದೇವರ ಸೇವೆಯನ್ನ ನಾವು ಮಾಡಿ
ಅವ್ರಿಗೆ ಉಪದೇಶದ ರೀತಿಯಾಗಿ ನಾವು ತೋರಿಸ್ಕೊಡ್ಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ವಾಕ್ಯಗಳೆಲ್ಲ ತೋರಿಸಿ ಕಲಿಸಿಕೊಡ್ಬೇಕು. ಈ ಲೋಕದಲ್ಲಿ ಪ್ರತಿಫಲ ಇಲ್ಲ, ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ಬಹಳ ಪ್ರತಿಫಲ ಇದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಈ ಲೋಕದ ಪ್ರತಿಫಲವನ್ನ ನೀವು ಬಯಸಬೇಡ್ರಿ. ಇಲ್ಲಿ ನೀವು ಆಸ್ತಿಗಳನ್ನ ಕೂಡಿಸಿಟ್ಟುಕೊಳ್ಳಬೇಡ್ರಿ. ಇಲ್ಲಿ ಕಳ್ಳನು ಬರ್ತಾನೆ, ಕದಿಲಿಕ್ಕೆ ಬರ್ತಾನೆ, ನುಸಿ ಹಿಡಿತದೆ, ಗೆದ್ದಲಿಡಿತದೆ, ಕೆಟ್ಟು ಹೋಗ್ತದೆ. ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿ ಇದ್ಯಾವುದು ಅಲ್ಲಿಗೆ ಬರುವುದಿಲ್ಲ. ಅಲ್ಲಿರೋದೆಲ್ಲ ಶುದ್ಧ. ಹಲ್ಲೆಲೂಯಾ. ಅದಕ್ಕೆ ನೀವೇನಾದ್ರೂ ಆಸ್ತಿಗಳನ್ನ ಮಾಡುವುದಾದ್ರೆ ಪರಲೋಕದಲ್ಲಿ ಆಸ್ತಿ ಮಾಡಿ. ಆದರೆ ಏನು ಆಸ್ತಿ ಅಂದ್ರೆ ಹಣ, ಗೋಲ್ಡ್, ಬಂಗಾರ ಅಲ್ಲ. ನಿಮ್ಮ ಒಳ್ಳೆ ಪ್ರಾರ್ಥನೆ, ನಿಮ್ಮ ಒಳ್ಳೆ ನಡವಳಿಕೆ, ಅನ್ಯರ ಮಧ್ಯದಲ್ಲಿ ನೀವು ದೇವರ ಮಕ್ಕಳಾಗಿ ಹೇಗೆ ತೋರಿಸಿಕೊಳ್ಳುವುದು. ಹಲ್ಲೆಲೂಯಾ. ನಾವು ಆಲಯದಲ್ಲಿ ಮಾತ್ರ ದೇವರ ಮಕ್ಕಳಾಗಿರ್ತೇವೆ, ಹೊರಗಡೆ ಬಂದ್ರೆ ಹೇಗಿರ್ತೇವೆ? ರವಲ ಶಂದ ರೋಕೋ ನಬಾ ರಿಯನಾಬ ರೋಕೋ ರೋಕೋ ಶಿಖಾರಬ ಶಂದರು ಲೋಬ. ಹಲ್ಲೆಲೂಯಾ. ಹಾಗಲ್ಲ ಅಲ್ಲ. ದೇವರು ನಮಗೆ ಇಲ್ಲಿ ಏನು ಹೇಳಿಕೊಡ್ತಾ ಇದ್ದಾರೆ ಅದರ ಪ್ರಕಾರನೇ ನೀವು ಜೀವಿಸಿರಿ. ಹಲ್ಲೆಲೂಯಾ. ದೇವರು ಚೆನ್ನಾಗಿ ನಮ್ಗೆ ಕಲಿಸಿಕೊಡ್ತಾ ಇದ್ದಾರೆ ಈ ವಾಕ್ಯದಲ್ಲಿ. ಇದು ಸರಿಯಾಗಿ ನಾವು ಓದಬೇಕು. ನೀವು 2 ವಾಕ್ಯನೋ 4 ವಾಕ್ಯನೋ ಇಲ್ಲ 10 ವಾಕ್ಯ ಓದ್ತಿರೋ, ಇದನ್ನ ಕೂತ್ಕೊಂಡು ದೇವ್ರ ಹತ್ರ ಕೇಳ್ಬೇಕು. ಸ್ವಾಮಿ, ಕೆಲವೊಂದು ವಾಕ್ಯಗಳು ನನಗೆ ಅರ್ಥ ಆಗುತ್ತಾ ಇಲ್ಲ, ನನಗೆ ತಿಳಿಸಿಕೊಡಪ್ಪ ಅಂತಂದ್ರೆ ದೇವರಾತ್ಮನೇ ನಿಮ್ಗೆ ಸಹಾಯಕ್ಕೆ ಇರಬೇಕಾದ್ರೆ ನೀವು ಯಾಕೆ ಭಯ ಪಡಬೇಕು? ಹಲ್ಲೆಲೂಯಾ. ನಿಮ್ಗೆಲ್ಲವನ್ನು ವಿವರಣೆ ಮಾಡಿಕೊಡ್ತಾರೆ ನಿಮ್ಮ ಆತ್ಮದೊಳಗೆ. ಅದಕ್ಕೆ ಆತ್ಮದೊಳಗೆ ನಾವು ಏನಾಗಿರ್ಬೇಕು? ದೇವರಾತ್ಮನ ನಾವು ಇಟ್ಟುಕೊಳ್ಳಬೇಕು, ಪವಿತ್ರಾತ್ಮರನ್ನ ನಾವು ಇಟ್ಟುಕೊಳ್ಳಬೇಕು. ಪ್ರಿಯನಾದ ಸಹೋದರ ಸಹೋದರಿಯರೇ, ಬೇರೆ ಎಲ್ಲಾ ಲೋಕದಲ್ಲಿ ತುಂಬಿಟ್ಕೊಂಡ್ರೆ ದೇವರಾತ್ಮನ ಎಲ್ಲಿ ಕಾರ್ಯ ಮಾಡಕ್ಕಾಗ್ತದೆ? ಈ ಲೋಕದನ್ನೆಲ್ಲ ತೆಗೆದು ಹಾಕಿ ನಮ್ಗೆ ಎಷ್ಟು ಬೇಕು ಕೆಲಸ ವಿಷಯದಲ್ಲೂ, ಒಂದು ಯಾವುದೋ ಒಂದು ಉದ್ಯೋಗ, ಬಿಸ್ನೆಸ್ಸು, ಇಂಥದನ್ನ ಸ್ವಲ್ಪ ನೀವು ಇರಲಿ. ಆದರೆ ಯಾವಾಗಲೂ ಅದರ ಹಿಂದೆ ಅಲ್ಲ, ದೇವರು ನಡೆಸುತ್ತಾರೆ. ಎಷ್ಟು ದೇವರು ವಾಕ್ಯದ ಮುಖಾಂತರ ಎಷ್ಟು ಹೇಳಿದ್ದಾರೆ. ಹಾರಾಡ ಅಕ್ಕಿ ನೋಡ್ರಿ, ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜ ಇಲ್ಲ, ಅದಕ್ಕೆ ನಾನು ಸಾಕಿ ಸಲ್ಲುತ್ತೆ. ಅಂದ್ರೆ ನಿಮ್ಮನ್ನ ಸಾಕ್ತೀನಿ ನಾನು ಅಂತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರ ವಿಷಯದಲ್ಲಿ ಜಾಗೃತಾಗಿ ನಾವು ಎಚ್ಚರಿಕೆಯಿಂದ ನಾವು ನಡೆದುಕೊಳ್ಳಬೇಕಾಗಿದೆ. ಇಲ್ಲಿ ಕೆಳಗಡೆ ತನ್ನ ಸಹೋದರನ್ನು ನೋಡಿ ನೀಚ ನೀನು ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಸಹೋದರನಿಗೆ ಚಿಕ್ಕವನಾಗಿರ್ಲಿ ದೊಡ್ಡವನಾಗಿರ್ಲಿ ಅವನಿಗೆ ನೀಚ ಅಂತ ಹೇಳುವವನು ನ್ಯಾಯ ವಿಚಾರಣೆಯಲ್ಲಿ, ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಎಚ್ಚರವಾಗಿ ಇರೋಣ ನಾವೆಲ್ಲರೂ. ಹಲ್ಲೆಲೂಯಾ. ಅವರು ನಮಗೆ ಏನೇ ಹೇಳಿದ್ರು ಪರವಾಗಿಲ್ಲ, ಅವ್ರಿಗೆ ವಾಕ್ಯ ಗೊತ್ತಿಲ್ಲ. ಒಂದು ವೇಳೆ ದೇವರ ಕಡೆ ಬಂದುಬಿಟ್ರೆ ದೇವರು ಎಲ್ಲವನ್ನು ಕ್ಷಮಿಸ್ತಾರೆ. ಇಲ್ಲಿ ದೇವರ ವಾಕ್ಯವನ್ನು ತಿಳಿದಂಥವರು ನಾವು ಸ್ವಲ್ಪ ಕಂಡೀಷನ್ ಆಗಿ, ಅಂದ್ರೆ ಅರ್ಥ ನಾವು ತಾಳಿಕೊಂಡಿರುವುದು ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಎಷ್ಟು ನಾವು ಸಹಿಸಿಕೊಳ್ತೇವೋ ಕರ್ತನಲ್ಲಿ ಅಷ್ಟೇ ನಾವು ಎಚ್ಚರ ಪಡ್ತೇವೆ. ಹಾಗಾಗಿ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ದೇವರು ಹೇಳ್ತದೆ ಅಗ್ನಿ ನರಕ ಅಂತೆ. ಅಂದ್ರೆ ನ್ಯಾಯ ವಿಚಾರಣೆಯಲ್ಲಿ ಏನ್ ತೀರ್ಪು ಕೊಡ್ತಾರೆ ದೇವರು, ಇಲ್ಲೇ ಗೊತ್ತಾಗ್ತದೆ. ತನ್ನ ಸಹೋದರನಿಗೆ ಮೂರ್ಖ ಅನ್ನುವವನು. ಹಲ್ಲೆಲೂಯಾ. ಆ ವರ್ಡ್ಸ್ ಮಾತ್ರ ಯಾರ ಬಾಯಲ್ಲೂ ಬರಬಾರ್ದು ದೇವರ ಮಕ್ಕಳಾಗಿರುವಂಥವ್ರಿಗೆ. ಹಲ್ಲೆಲೂಯಾ. ಅನ್ಯರಿಗೆ ವಾಕ್ಯ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ದೇವ್ರು ಕ್ಷಮಿಸ್ತಾರೋ ಏನೋ ನನಗೆ ಸತ್ಯ ಗೊತ್ತಿಲ್ಲ. ಆದರೆ ತಿಳಿದಂಥವರು ನಾವು ಅವ್ರಿಗೆ ಆ ರೀತಿಯಾಗಿ ಹೇಳಕೂಡದು. ಹಲ್ಲೆಲೂಯಾ. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನಾದರೂ ವಿರೋಧ ಇದ್ದರೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಸಹೋದರನ
ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಹೋದರನ ಮೇಲೆ ಏನಾದರೂ ಸಿಟ್ಟುಕೊಂಡಾಗ, ಯಜ್ಞವೇದಿ ಅಂದರೆ ಆಲಯದಲ್ಲಿ ನೀನು ಕಾಣಿಕೆಯನ್ನು ಕೊಡುವಾಗ, ಆ ನೆನಪು ನಿನಗೆ ಬಂದಾಗ, ನೀನು ಕಾಣಿಕೆಯನ್ನು ಅಲ್ಲೇ ಇಟ್ಟುಬಿಟ್ಟು ಹೋಗಿ ನಿನ್ನ ಸಹೋದರನ ಹತ್ರ ಹೋಗಿ ಒಂದಾಗು. ಅಂದರೆ ಅರ್ಥ, ಕ್ಷಮಾಪಣೆ ಕೇಳು. ಅವನು ಕ್ಷಮಿಸಿದ ಅಂತ ಗೊತ್ತಾದ್ರೆ ಅವಾಗ ನಿನ್ನ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಈ ವಾಕ್ಯವನ್ನು ನಾವು ತಿಳ್ಕೋಬಹುದು, ಎಷ್ಟು ಚೆನ್ನಾಗಿ ಯೇಸುಸ್ವಾಮಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಪ್ರಿಯರಾದ ಸಹೋದರ ಸಹೋದರಿ, ಚೆನ್ನಾಗಿ ನಾವು ತಿಳ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವಾಗಲೂ ಭಾನುವಾರಕ್ಕೆ ಮಾತ್ರ ನಾವು ಕ್ರಿಸ್ತರಾಗಬಾರದು. ಪ್ರತಿ ದಿವಸ ಯೇಸುಸ್ವಾಮಿ ದೇವರು ಯೇಸುಸ್ವಾಮಿ ನಮಗೆ ಇಲ್ಲಿ ಒಂದು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ದಿನೇ ದಿನೇ ಮಾರ್ಪಡ್ಬೇಕಂತೆ. ಯಾವುದರಲ್ಲಿ? ಆರೋಗ್ಯದಲ್ಲೇ ಅಲ್ಲ, ನಮ್ಮ ವಯಸ್ಸಲ್ಲಿ ಅಲ್ಲ. ಅದು ಹೋಗ್ತಾ ಇರ್ತದೆ ಬಿಡಿ, ಅದೇನು ಆಯುಷ್ ಕಾಲ ಎಲ್ಲ ನಿಲ್ಲುವುದಿಲ್ಲ. ಗಡಿಯಾರ ತಿರುಗಿದಂಗೆ ನಮ್ದು ತಿರುಗಿ 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 ನಾವು ಸಾವಿಗೆ ಹತ್ತಿರ ಆಗುತ್ತಾ ಇದ್ದೇವೆ. ಚೆನ್ನಾಗಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರು ನಾನು ಇಷ್ಟು ವರ್ಷ ಬದುಕಿರ್ತೀನಿ ಅಂತ ಹೇಳಿದವರಲ್ಲ. ಏನಾದ್ರು ಅದಕ್ಕೆ ಒಂದು ಹುಟ್ಟಿದ ಮಗು ಸತ ಇವತ್ತು ಹುಟ್ಟಿತು ಅಂತಂದ್ರೆ ಸ್ವಾಮಿ ಆ ಮಗುಗೆ ಎಷ್ಟು ಆಯುಷ್ಕಾಲವನ್ನ ಒಂದು ನೇಮಕ ಮಾಡಿರ್ತಾರೋ, ಒಂದು ಮೆನ್ಷನ್ ಮಾಡಿರ್ತಾರೋ. ಆ ಮೆನ್ಷನ್ ಆಗಿದ್ದ ತಕ್ಷಣ, ಈ ಮಗು ಹುಟ್ಟಿದ ತಕ್ಷಣ ಅದು ಸಾವಿಗೆ ಹತ್ರ ಆಗ್ತಾ ಇದೆ. ಅಲ್ಲಿಗೆ ಒಂದೊಂದು ದಿವಸ ಕಳೀತಾ ಇದೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಹಾಗೇ ಇದೆ. ಹಾಗಾಗಿ ನೀನು ಈ ಭೂಮಿಯಲ್ಲಿ ಇರಬೇಕಾದ್ರೆ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸುವಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಅದಕ್ಕಾಗಿ ನಾವು ಯಾರಿಗಾದ್ರೂ ತಪ್ಪುಗಳನ್ನು ಕ್ಷಮಿಸೋದಾದ್ರೆ ಅವ್ರನ್ನ ಹುಡುಕಿಕೊಂಡು ಹೋಗಿ ಕ್ಷಮಿಸ್ಬೇಕು. ಒಬ್ರು ಸೇವಕರು, ಅವರು ಶಿವಮೊಗ್ಗದಲ್ಲಿ ಇದ್ದವರು, ಯಾವುದೋ ಒಂದು ಮಾತಿನ ಮೇಲೆ ನನ್ನ ಮೇಲೆ ಬೇಸರಗೊಂಡು ಹೋಗಿಬಿಟ್ರು. ಹೋಗಿ ಅವರು ಸ್ವಲ್ಪ ಸಮಯದ ನಂತರ ಅವರು ದಾವಣಗೆರೆಗೆ ಶಿಫ್ಟ್ ಆಗಿ, ಇಲ್ಲಿ ಮನೆ ರೆಂಟಿಗೆ ಕೊಟ್ಬಿಟ್ಟು ದಾವಣಗೆರೆ ಶಿಫ್ಟ್ ಆಗಿ ಹೋದರು. ಆ ಸಹೋದರರು ಸ್ವಲ್ಪ ಕಾಲದ ನಂತರ ನನಗೆ ಫೋನ್ ಮಾಡಿ, ಅಣ್ಣ ಎಲ್ಲಿ ಇದ್ದೀರಾ ಅಂತ ಕೇಳಿದರು. ನಾನು ಶಿವಮೊಗ್ಗದಲ್ಲೇ ಇದ್ದೀನಿ ಬ್ರದರ್. ಸೇವಕರು. ಆಯಿತು ಬನ್ನಿ ಪಾಸ್ಟ್ರೆ ಅಂದೆ. ಅವರು ಬಂದು ನನಗೆ ಇಲ್ಲಿ ಸಿಕ್ಕಿಬಿಟ್ಟು ನನಗೆ ಕೈ ಹಿಡ್ಕೊಂಡು ನನ್ನನ್ನು ಕ್ಷಮಿಸ್ರಿ ಅಂದರು. ಯಾಕೆ ಪಾಸ್ಟರ್ ಈ ಥರ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳಿದೆ. ಅವರು ನನಗೆ ಹೇಳಿದ್ರು, ಇಲ್ಲ ಅಣ್ಣ, ಅವತ್ತು ನಿಮ್ಮ ಮೇಲೆ ನಾನು ಬೇಸರ ಆಯಿತು, ಬೇಜಾರು ಮಾಡ್ಕೊಂಡು ಹೋಗಿಬಿಟ್ಟೆ. ನಾನೇನು ತಪ್ಪು ಮಾಡಲಿಲ್ಲ. ಅದು ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಬೇಸರ ಮಾಡ್ಕೊಂಡು ಹೋಗಿದ್ದೆ ಅಣ್ಣ, ದಯಮಾಡಿ ನನ್ನ ಕ್ಷಮಿಸ್ರಿ. ನನಗೆ ಅಪ್ಪಿಡ್ಕೊಂಡು ನಾನು ಹೇಳಿದೆ, ಅಯ್ಯೋ ನಾನು ಯಾವಾಗಲೂ ಮರ್ತು ಬಿಟ್ಟೆ. ನಾನು ಇಟ್ಕೊಂಡು ನಾನು ಸೇಡು ತೀರ್ಸೋನಲ್ಲ. ನಾನು ಇವೆಲ್ಲ ಈ ಭೂಮಿ ಮೇಲೆ ಮಾಡ್ತಾ ಇದ್ರೆ ನಾವು ದೇವ್ರನ್ನ ಕಾಣಲಿಕ್ಕೆ ಆಗ್ತದಾ? ಸಂಜೆ ಪ್ರಸಂಗ ಮಾಡ್ಲಿಕ್ಕೆ ಆಗ್ತದಾ? ಸಂಜೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದಾ? ಇನ್ನೊಬ್ರಿಗೂ ಸುವಾರ್ತೆ ಸಾರ್ಲಿಕ್ಕೆ ಆಗ್ತದಾ? ಇನ್ನೊಬ್ರಿಗೆ ದೇವರ ಆಲಯಕ್ಕೆ ಕರ್ಕೊಂಡೋಗಿ ನಾವು ವಿಶೇಷವಾಗಿ ಅವರಿಗೆ ಕೂರಿಸಿ ಪ್ರಾರ್ಥನೆ ಮಾಡ್ಸಕ್ಕಾಗ್ತದಾ? ಆಗುವುದಿಲ್ಲ. ಏನೇ ಇದ್ದರೂ ಅಲ್ಲಿಂದಲ್ಲೇ ನಾವು ಮುಗಿಸಿಬಿಡ್ಬೇಕು. 2 ಮಾತಿನಲ್ಲಿ ತುಂಬ ಉದ್ದವಾದ ಮಾತುಗಳನ್ನು ಆಡಕ್ಕೆ ಹೋಗ್ಬಾರ್ದು. ಅದು ಅಪಾಯ ತಂದಿಡ್ತದೆ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ಚೆನ್ನಾಗಿ ನಾವು ತಿಳ್ಕೋಬೇಕು. 2-3 ಮಾತಿನಲ್ಲಿ ಮೌನವಾಗಿ ಹೋಗ್ಬಿಡ್ಬೇಕು. ನಾವು ದೇವರ ಮಕ್ಕಳು ಅನ್ನಿಸ್ಕೊಳ್ಳೋದು ಅವಾಗಲೇ. ಅವರು ಏನೋ ಅಂದರು ಅಂತೇಳಿ ನಾವು ಏನೋ ಅಂತ ಹೇಳಿಬಿಟ್ರೆ ಅದು ಒಳ್ಳೆಯದಾಗುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ಗುಣಲಕ್ಷಣಗಳು ದೇವರಿಗೆ, ಯೇಸುಸ್ವಾಮಿಗೆ ಇಷ್ಟ ಆಗಲ್ಲ. ಯೇಸುಸ್ವಾಮಿ ಇಷ್ಟ ಏನು? ನಾವು ಸಹಿಸಿಕೊಳ್ಳೋದು, ತಾಳಿಕೊಳ್ಳೋದು, ಕ್ಷಮಿಸ ಗುಣ ಇರಬೇಕು, ಪ್ರೀತಿ ತೋರಿಸ್ಬೇಕು. ಕೈಲಾಗಿದ್ರೆ ಏನೋ ಸಣ್ಣ ಸಹಾಯ ಮಾಡ್ಬೋದು, ಇಲ್ಲ ಅಂದ್ರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳಲ್ಲಿ ಪೇತ್ರ ಯೋಹಾನ ಮಧ್ಯಾಹ್ನ 3 ಗಂಟೆಗೆ ಆಲಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು? ನನ್ನಲ್ಲಿ ನಿನಗೆ ಕೊಡಲಿಕ್ಕೆ ಏನೂ ಇಲ್ಲ, ಆದರೆ ನಸರಿನ ಯೇಸುವಿನ ಹೆಸರಿನಲ್ಲಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ಹಲ್ಲೆಲೂಯಾ. ಏನಾಯ್ತು? ಆತನು ಎದ್ದು
ನಡೆದಾಡಿಬಿಟ್ಟ. ಹಾಸಿಗೆಯನ್ನು ಎತ್ತುಕೊಂಡು ಹೋಗಿದ. ಮತ್ತೆ ಆಲಯದಲ್ಲಿ ಬಂದು ಕುಣಿದಾಡಿದ, ದೇವರ ನಾಮವನ್ನು ಘನಪಡಿಸಿದ. ಹಲ್ಲೆಲೂಯಾ. ಇದು ದೇವರು ಮಾಡುವಂಥದ್ದು. ಹಲ್ಲೆಲೂಯಾ. ಹಾಗಾಗಿ ಇದೆಲ್ಲವನ್ನು ನಾವು ಈ ರೀತಿಯಾಗಿ ತಿಳಿದುಕೊಂಡು ನಡಿಬೇಕು. ಪ್ರಿಯನಾದ ಸಹೋದರ ಸಹೋದರಿಯರೇ, ದೇವರೆಲ್ಲರನ್ನೂ ನಿಮ್ಮನ್ನು ಎಲ್ಲರನ್ನೂ ಆಶೀರ್ವದಿಸಲಿ. ದಿನೇ ದಿನೇ ಮಾರ್ಪಟ್ಟು ದೇವರ ಕಡೆಗೆ, ತನ್ನ ಕಡೆಗೆ ದೇವರು ತಿರುಗಿಸಿಕೊಳ್ಳಲಿ. ನಾವೆಲ್ಲ ಸಿದ್ಧರಾಗಿ ಆತನ ಮಾರ್ಗದಲ್ಲಿ ನಡೀಲಿಕ್ಕೆ ನಾವೆಲ್ಲ ಸಿದ್ಧವಾಗಿರಬೇಕು. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ಅಪ್ಪ, ನಿಮಗೆ ಮಹಿಮೆಯಾಗಲಿ. ಸ್ವಾಮಿ ದೇವರೇ, ವಾಕ್ಯ ಕೊಟ್ಟಂತ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ವಾಕ್ಯ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಾವು ಕೇಳುತ್ತೇವಪ್ಪ, ಅದೇ ಪ್ರಕಾರ ಜೀವಿಸ್ತೇವೆ ತಂದೆ. ನಮ್ಮನ್ನು ಸಹಾಯದಿಂದ ನಡೆಸು ದೇವರೇ. ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿ ಒಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚು ಮರೆ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್ ಆಮೇನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್ ಆಮೇನ್.